ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಈ ಒಂದು ವಿಷಯವನ್ನ ನಾನು ಕೇಳಿದಾದ್ಮೇಲೆ ಮನಸ್ಸಿಗೆ ಎಷ್ಟು ನೋವಾಯಿತು ಅಂತಂದ್ರೆ ಹೇಳತೀರದು. ಯಾಕಂತಂದ್ರೆ ಇತ್ತೀಚೆಗಷ್ಟೇ ನಾನು ಹಲವಾರು ಈ ರೀತಿಯ ಸುದ್ದಿಗಳನ್ನ ಕೇಳಲ್ಪಟ್ಟಿದ್ದೆ. ಬಟ್ ಇವತ್ತು ನಡೆದಂತ ಮತ್ತೊಂದು ಘಟನೆ ಒಂದು ರೀತಿ ಶಾಕ್ ಆಗುವಂತೆ ಮಾಡ್ತು. ಯಾಕೆ ಅಂತಂದ್ರೆ ಕಳೆದ 5 ವರ್ಷದಿಂದ PSI ಆಗಲೇಬೇಕು ಅಂತ ಒಂದು ಕನಸನ್ನ ಹೊತ್ತು ಧಾರವಾಡಕ್ಕೆ ಹೋಗಿ 5 ವರ್ಷದಿಂದ ಅಲ್ಲೇ ಓದುತ್ತಾ ಇದ್ದಂತ ನಮ್ಮ ಹಿರಿಯ ಸಹೋದರರಾದಂಥ ರಾಮಾಂಜನೇಯ ಅಂತೇಳಿ ಇವತ್ತು ಹಠಾತ್ ನಿಧನವನ್ನ ಹೊಂದಿದ್ದಾರೆ. ಸೊ ಮೊದಲನೇದಾಗಿ ಅವರ ಕುಟುಂಬಕ್ಕೆ ಅವರ ದುಃಖದ ಅವರ ಹಠಾತ್ ನಿಧನದ ದುಃಖವನ್ನು ಭರಿಸುವಂತ ಶಕ್ತಿ ಆ ದೇವರು ಕೊಡ್ಲಿ. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ಅವರ ಕನಸು ಏನಾಯ್ತು, ಮಣ್ಣಲ್ಲಿ ಮಣ್ಣಾಗಿ ಹೋಯ್ತಲ್ಲ, ಅದು ನಿಜಕ್ಕೂ ಬೇಸರ ತರಿಸುವಂತ ಸಂಗತಿ. ಇವತ್ತು ಅವರೊಬ್ಬರೇ ಅಲ್ಲ, ಧಾರವಾಡಕ್ಕೆ ಹೋಗಿ 5 ರಿಂದ 10 ವರ್ಷ ಆಯ್ತು, ಇನ್ನೂ ಕೂತ್ಕೊಂಡು ಕೆಲವರು ಓದ್ತಾ ಇದ್ದಾರೆ. ನಾವು ಒಂದಲ್ಲ ಒಂದು ದಿನ ನಮ್ಮ ಕನಸಿನ ಹುದ್ದೆಯನ್ನು ಪಡ್ಕೊಂಡೇ ಹೋಗ್ತೀವಿ. ಆ ಎಲ್ಲ ಒಂದು ಓದುತ್ತಿರುವಂತ ಕನಸು ಕಾಣುತ್ತಿರುವಂತ ಒಂದು ಮನಸ್ಸುಗಳಿಗೆ ಇವತ್ತಿಗೂ ಕೂಡ ತೃಪ್ತಿ ಇಲ್ಲ. ಯಾಕೆ ಅಂತಂದ್ರೆ ಸರ್ಕಾರ ನೋಟಿಫಿಕೇಶನ್ ಮಾಡ್ತಾ ಇಲ್ಲ. ಯಾವಾಗ ಈ 545 PSI ಇದೇನಾಯ್ತು ಸ್ಕ್ಯಾಮ್ ಇದೆಲ್ಲ ಅದಾದ್ಮೇಲೆ ಯಾವುದೇ ನೋಟಿಫಿಕೇಶನ್ಗಳನ್ನು ಕೂಡ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈವನ್ ಟುಡೇ ಸರ್ಕಾರ ಯಾವ ರೀತಿ ಸುಳ್ಳನ್ನು ಹೇಳಿ ವಿದ್ಯಾರ್ಥಿಗಳನ್ನು ನಂಬಿಸ್ತಾ ಇದೆ ಅಂತಂದ್ರೆ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಮೊನ್ನೆ ಅಷ್ಟೇ 2-3 ದಿನಗಳ ಹಿಂದೆ ಗೃಹ ಸಚಿವರು ಹೇಳಿದ್ದಂಥದ್ದು PC ನೋಟಿಫಿಕೇಶನ್ ಮಾಡ್ಬಿಡ್ತೀವಿ ಅಂತ. ಎಲ್ಲಿದೆ PC ನೋಟಿಫಿಕೇಶನ್? ಎಲ್ಲಿದೆ PSI ನೋಟಿಫಿಕೇಶನ್? ಎಲ್ಲಿದೆ ಏಜ್ ರಿಲ್ಯಾಕ್ಸೇಷನ್? ಯಾವುದನ್ನ ಕೂಡ ಇವರು ಮಾಡೋದಕ್ಕೆ ನಿರ್ಧಾರ ಮಾಡ್ಕೊಳ್ತಿಲ್ಲ. ಅಂಡ್ ಒಂದು ಸ್ಪಷ್ಟವಾಗಿ ಹೇಳ್ಬಿಡಿ, ನಮ್ಮ ಕೈಲಿ ಆಗೋದೆಲ್ಲ ನೋಟಿಫಿಕೇಶನ್ ನಾವು ಮಾಡಲ್ಲ ಅಂತ ಹೇಳಿದ್ರೆ ಬೇರೆ ಏನಾದ್ರೂ ದಾರಿಯನ್ನು ಮಾಡ್ಕೊಳ್ತಾರೆ. ಆ ಆಸೆಯನ್ನು ಬಿಟ್ಟು ತಮ್ಮ ಊರುಗಳಿಗೆ ಹೋಗಿ ಏನೋ ಕಾಯಕವನ್ನು ಮಾಡ್ಕೊಂಡು ಜೀವನ ಮಾಡ್ತಾರೆ. ಅದನ್ನು ಬಿಟ್ಟು ದಿನಕ್ಕೊಂದು ಸುಳ್ಳು ಸ್ಟೇಟ್ಮೆಂಟ್ಗಳನ್ನ ಮೀಡಿಯಾದವ್ರ ಮುಂದೆ ಕೊಟ್ಟು ಅಲ್ಪ ಕಾಲಕ್ಕೆ ಖುಷಿ ಪಡಿಸಿ ಅದ್ ನೀವೇನು ಸಾಧನೆ ಮಾಡ್ತೀರಾ ಸರ್ಕಾರದವರು ಅಂತ ಗೊತ್ತಾಗ್ತಿಲ್ಲ. ಅಂಡ್ ಗೃಹ ಸಚಿವರೇ, ನಿಮ್ಮ ಒಪಿನಿಯನ್ ಅನ್ನ ಇಡೀ ರಾಜ್ಯದ ಎಲ್ಲ ಆಸ್ಪಿರೆಂಟ್ಸ್ಗಳ ಮುಂದೆ ಸ್ಪಷ್ಟವಾಗಿ ತಿಳಿಸಿಬಿಡಿ. ನಮ್ಮ ಕೈಯಿಂದ ನೋಟಿಫಿಕೇಶನ್ ಮಾಡುವಂಥದ್ದು ಆಗಲ್ಲ. ಇಲ್ಲ ಆಗುತ್ತೆ ಅಂತಂದ್ರೆ ಸ್ಪಷ್ಟವಾಗಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ನೋಟಿಫಿಕೇಶನ್ ಮಾಡಿ. ದಿನಕ್ಕೊಂದು ಕಥೆಗಳನ್ನ ಹೇಳ್ಕೊಂಡು ಇನ್ನು 2-3 ದಿನದಲ್ಲಿ ಅಂತ ಒಂದ್ಸಲ ಹೇಳ್ತೀರಾ. ಕೇಳಿದ್ರೆ PSI ನೋಟಿಫಿಕೇಶನ್ ಬಗ್ಗೆ ಮಾತೇ ಇಲ್ಲ. ಅದೆಷ್ಟೋ ಕನಸುಗಳನ್ನ ಹೊತ್ತು ಧಾರವಾಡ, ಬಿಜಾಪುರ, ಬೆಂಗಳೂರಲ್ಲಿ ನೊಂದ ಮನಸ್ಸುಗಳು ಕೂತ್ಕೊಂಡು ಓದ್ತಾ ಇದ್ದಾವೆ. ಇನ್ನೂ ಅವ್ರಿಗೆ ಭರವಸೆ ಇದೆ, ಮಾಡ್ತಾರೆ ನೋಟಿಫಿಕೇಶನ್, ಆಗುತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗುತ್ತೆ. ಅವರ ಕನಸುಗಳಿಗೆ ಕಲ್ಲು ಹಾಕುವಂತ ಕೆಲಸ ಮಾಡಬೇಡಿ. ನಾನು ಒಂದು ವಿಷಯ ಹೇಳ್ತೀನಿ, ಮನುಷ್ಯನಿಗೆ ದೈಹಿಕವಾಗಿ ಎಷ್ಟೇ ನೋವಾದ್ರೂ ಸಹಿಸ್ಕೊಳ್ಬಹುದು, ಮಾನಸಿಕವಾಗಿ ಆಗೋ ನೋವು ಇದೆಯಲ್ಲ ಆತನನ್ನ ಕಂಪ್ಲೀಟ್ ಆಗಿ ಜರ್ಜರಿತವಾಗಿ ಮಾಡ್ಬಿಡುತ್ತೆ. ಮಾನಸಿಕ ನೋವಿಗೆ ಯಾವ ಚಿಕಿತ್ಸೆ ಕೂಡ ಇಲ್ಲ. ಮೆಂಟಲಿ ಎಷ್ಟು ಪ್ರೆಷರ್ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವವರಿಗೆ ಅಂತಂದ್ರೆ ಅದು ಓದ್ತಾ ಇರುವಂತ ಆಸ್ಪಿರೆಂಟ್ಸ್ಗಳಿಗೆ ಮಾತ್ರ ಗೊತ್ತು. 1 ಮಾರ್ಕ್ಸ್ ಅಲ್ಲೂ ಕೂಡ ವಿಫಲ ಆಗ್ತಾರೆ ಕೆಲವರು. ಅವಾಗ ಎಷ್ಟು ಅವ್ರು ತಡ್ಕೊಳ್ತಾರೆ, ಮತ್ತೆ ಏನ್ ರೀಸ್ಟಾರ್ಟ್ ಮಾಡ್ತಾರೆ ಅಂತ ಅದು ಹೇಳಂಗಿಲ್ಲ. ಅಂಥದ್ರಲ್ಲಿ ಇಷ್ಟು ಕನಸು ಹೊತ್ತಂತ ಜೀವಗಳು ಇವತ್ತು ಅದೇನೇ ಇರಲಿ, ಅವರ ಒಂದು ಏನಿದೆ ಸಾವಿನ ಬಗ್ಗೆ ನಾನು ಬೇರೆ ವಿಚಾರಗಳನ್ನು ಮಾತಾಡೋಕೆ ಹೋಗಲ್ಲ, ಯಾರನ್ನು ದೂರಕ್ಕೆ ಹೋಗಲ್ಲ. ಅದು ಅವರ ವಿಧಿ ಲಿಖಿತ ಆಗಿದೆ. ಆದ್ರೂ ಅವರ ಒಂದು ಕನಸು ಅಟ್ಲೀಸ್ಟ್ ಇಷ್ಟೊತ್ತಿಗೆ ಏನೋ ಒಂದು ನೋಟಿಫಿಕೇಶನ್ ಆಗಿದ್ರೆ ಆತ ಕಂಡ ಕನಸು ಒಂದು ಹಂತಕ್ಕೆ ಬಂದು ತಲುಪ್ತಿತ್ತೇನೋ, ಆತ ಪರೀಕ್ಷೆನಾದ್ರೂ ಬರೀತಿದ್ನೋ, ಆ ಸಂತೃಪ್ತಿ ಆದ್ರೂ ಇರ್ತಿತ್ತೇನೋ. ಬಟ್ ಇವತ್ತು ಅದೂ ಇಲ್ಲ. ಆ ಮನೆಯವರಿಗೆ ಆತ ಕೊಟ್ಟ ಮಾತು, ನಾನು 5 ವರ್ಷ ಅಲ್ಲಿದ್ರೂ ಕೂಡ ನಾನು PSI ಆಗಿ ಬರ್ತೀನಿ ಅಂತ ಹೇಳಿದ್ದಂಥ ಮಾತು ಆತನ ಮನೆಯಲ್ಲಿರುವಂಥವ್ರಿಗೆ ಯಾವ ರೀತಿ ನೋವನ್ನ ಕೊಟ್ಟಿರುತ್ತೆ ಇವತ್ತು. ಖಂಡಿತವಾಗಿಯೂ ಇಡೀ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಕೂತ್ಕೊಂಡು ಯಾರೆಲ್ಲ ಆಸ್ಪಿರೆಂಟ್ಸ್ ಓದ್ತಾ ಇದ್ರೆ ನನ್ನ ಒಂದು ಕಿವಿ ಮಾತು, ಯಾವುದನ್ನು ಹೆಚ್ಚು ಒತ್ತಡವನ್ನ ಮನಸ್ಸಿಗೆ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ಮನಸ್ಸನ್ನ ಹಗುರವಾಗಿ ಇಟ್ಕೊಳ್ಳಿ. ತುಂಬಾ ನಾರ್ಮಲ್ ಆಗಿ, ಯಾವುದಕ್ಕೂ ಜಾಸ್ತಿ ಪ್ಯಾನಿಕ್ ಆಗುವಂಥದ್ದು, ತುಂಬಾ ಸೀರಿಯಸ್ ಆಗಿ ಮನಸ್ಸಿಗೆ ಹಚ್ಕೊಂಡು ಅದ್ರ ಬಗ್ಗೆ ಚಿಂತೆ ಮಾಡುವಂಥದ್ದು, ಕೊರಗುವಂಥದ್ದು ಮಾಡಬೇಡಿ. ನೀವು ಬದುಕಿದ್ರೆ ಎಲ್ಲ, ನೀವು ಜೀವಂತವಾಗಿದ್ರೆ ಪ್ರತಿಯೊಂದನ್ನು ನೋಡ್ಬೋದು, ಪ್ರತಿಯೊಂದನ್ನು ಮಾಡ್ಬೋದು. ಇಲ್ಲ ಅಂತಂದ್ರೆ ಏನು ಇಲ್ಲ. ಇರುವಷ್ಟು ದಿನ ಸಂತೋಷದಿಂದ 4 ಜನರ ಜೊತೆ ಒಳ್ಳೆ ಮಾತಾಡಿಕೊಂಡು ಖುಷಿಯಿಂದ ಕಳೀರಿ. ಇವತ್ತು ತುಂಬಾ ಅನ್ಪ್ರೆಡಿಕ್ಟೇಬಲ್ ಆಗಿದೆ ಲೈಫ್ ಮಾತ್ರ. ಸೊ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೆಮ್ಮದಿಯಾಗಿ ಮಲ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದವರು ಬೆಳಿಗ್ಗೆ ಅಷ್ಟೊಂದು ಊರು ತಲುಪಲ್ಲ. ಏನೆಲ್ಲ ನಡೀತಾ ಇದ್ದಾವೆ. ಹಾಗಾಗಿ ಆದಷ್ಟು ನೆಮ್ಮದಿಯಿಂದ ಇರಿ. ಹೆಚ್ಚು ತಲೆ ಕೆಡಿಸ್ಕೊಬಿಡು. ಒಂದು ಹುದ್ದೆನೇ ಜೀವನ ಅಲ್ಲ, ಅದಕ್ಕಿಂತ 1000 ಸಾಧನೆ ಮಾಡುವಂಥದ್ದು ಸಮಾಜದಲ್ಲಿ ಹೊರಗಡೆ ನಿಮಗೆ ಇದೆ ಮಾಡ್ಬೋದು ಫೀಲ್ಡ್ಗಳು.
ಬಟ್ ಅದಕ್ಕೆ ಪ್ರಯತ್ನ ಪಡ್ತಿದ್ದೀರಾ, ಪಡಿ. ಅದಾಗಿಲ್ಲ ಅಂದರೆ ಬಿಟ್ಟು ಬೇರೆ ಅದಕ್ಕೆ ಹೋಗಿ ಹೊರತು ಹೆಚ್ಚು ಒತ್ತಡ ತೆಗೆದುಕೊಂಡು ಓದುವಂಥದ್ದು ಅದೆಲ್ಲ ಅವಶ್ಯಕತೆ ಇಲ್ಲ ಅಷ್ಟೊಂದು. ಅದರಿಂದ ನಿಮ್ಮ ಜೀವಕ್ಕೆ ಹಾನಿ ಮಾಡಿಕೊಳ್ಳುವಂಥದ್ದು ಬೇಡ. ಈ ನಾಚಿಕೆಗೆಟ್ಟ ಬಂಡ ಸರ್ಕಾರಕ್ಕೆ ನಾವೆಷ್ಟು ಉಗಿದ್ರೂ ಕೂಡ ಏನು ಕೆಲಸ ಆಗಲ್ಲ. ಅವರಿಗೆ ಎಲ್ಲವನ್ನ ಬಿಟ್ಟು ನಿಂತವರಿಗೆ ಎಷ್ಟು ಬಾರಿ ಹೇಳಿದ್ರು ಅಷ್ಟೇ. ಮನುಷ್ಯನಿಗೆ ಮರ್ಯಾದೆ, ಗೌರವ ಅನ್ನೋಂತ ಇರೋವಂಥವ್ರಿಗೆ ಒಂದು ಸಲ ಹೇಳಿದ್ರೆ ಅದು ಅರ್ಥ ಆಗುತ್ತೆ, ಅದನ್ನು ಮಾಡ್ತಾರೆ. ಪದೇ ಪದೇ ಹೇಳಿಸ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಎಷ್ಟು ಬಾರಿ ರಿಕ್ವೆಸ್ಟ್ ಮಾಡ್ತಾರೆ, ಹೋಗಿ ಗೃಹ ಸಚಿವರ ಕಾಲಿಗೆ ಬಿದ್ದರು PC ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ, ನೋಟಿಫಿಕೇಶನ್ ಮಾಡಿ ಅಂತ. ಇನ್ನೂ ಮಾಡ್ತಿಲ್ಲ ಅಂತಂದ್ರೆ ಅವರ ಅವನತಿಯನ್ನ, ಅವರ ಅಂತ್ಯಕಾಲವನ್ನ ಅವರೇ ಹತ್ರ ತಂದುಕೊಳ್ತಿದ್ದಾರೆ. ಅದನ್ನ ಯಾರು ಕೂಡ ಇಷ್ಟೆಲ್ಲ ಬಡವರ ಮಕ್ಕಳ ಶಾಪ ತಟ್ಟದೇ ಇರಲ್ಲ. ಖಂಡಿತವಾಗಿ ಅವ್ರಿಗೆ ಯಾವ್ದಾದ್ರು ಒಂದು ರೂಪದಲ್ಲಿ ಆ ದೇವರು ಏನ್ ಮಾಡ್ಬೇಕಂತ ಮಾಡ್ತಾನೆ ಅಂತ. ಎಲ್ಲರ ಕರ್ಮಫಲವೂ ಒಂದಿನ ತುಂಬುತ್ತೆ. ಯಾರು ಶಾಶ್ವತವಾಗಿ ಅಧಿಕಾರದಲ್ಲಿ ಇದೀವಿ ಅಂತ ಮಾತ್ರಕ್ಕೆ ನಾವು ಇಲ್ಲೇ ಇರ್ತೀವಿ ಅನ್ನೋದಲ್ಲ. ಬಟ್ ಅಟ್ಲೀಸ್ಟ್ ಇಷ್ಟೆಲ್ಲ ಆದ್ಮೇಲಾದ್ರೂ ಈ ಘಟನೆಗಳನ್ನ ಅಟ್ಲೀಸ್ಟ್ ಗೃಹ ಸಚಿವರು ನೋಡ್ತಾರ ಅಂತ ಅನ್ಕೊಂಡಿದ್ದೀನಿ ನಾನು. ಪತ್ರಿಕೆಯಲ್ಲಾದ್ರೂ ಯಾವ್ದ್ರಲ್ಲಾದ್ರೂ ನೋಡಿ ಒಂದು ಸ್ಪಂದಿಸಿ ಆಯ್ತು ಮಾಡೋಣ ಅಂತ ಕ್ವಿಕ್ ಆಗಿ ಏನಾದ್ರು ಒಂದು ನಿರ್ಧಾರ ಕೈಗೊಂಡ್ರೆ ಅದು ಇನ್ನಷ್ಟು ಜೀವಗಳಿಗೆ ಸಾಂತ್ವನ ಕೊಡುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.